ಎಲ್ಲರೂ ಕೆಲ್ಸಕ್ಕೋಸ್ಕರನೇ ಓಡ್ತಾ ಇದಾರೆ. ಬಟ್ ಅಲ್ಲಿ ಕೆಲ್ಸನ ಕ್ರಿಯೇಟ್ ಮಾಡೋದು ಯಾರು? ಯಾರು ಮಾಡ್ತಾರೆ ಕ್ರಿಯೇಟ್? ಇದನ್ನ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಒಂದ್ ಇಯರ್ಲಿ ಒಂದ್ 3 ಇಂದ 4 ಕೋಟಿ ಜನ ಪಾಸ್ ಔಟ್ ಆಗಿ ಹೊರಗಡೆ ಬರ್ತಾ ಇದಾರೆ. ಜಾಗ ನಮ್ದೆ. ಬಟ್ ಅಲ್ಲಿ ಕೆಲಸ ಮಾಡ್ತಾ ಇರೋರಾಗ್ಲಿ, ನಮ್ಗೆ ಕೆಲಸ ಕೊಡ್ತಾ ಇರೋರಾಗ್ಲಿ ಎಲ್ಲ ಅಕ್ಕಪಕ್ಕ ಸ್ಟೇಟ್ ಇಂದ ಬಂದಿರೋರೇ ಆಗಿದ್ದಾರೆ. ಸಾಕು ಬೇರೆಯವ್ರ ಲೈಫ್ ನ ಸೆಟಲ್ ಮಾಡಿದ್ದು. ನಿಮ್ ಲೈಫ್ ನ ಸೆಟಲ್ ಮಾಡ್ಕೊಬೇಕಂದ್ರೆ ನೀವು ನಿಮ್ಗೋಸ್ಕರ ದುಡಿಯಕ್ ಶುರು ಮಾಡಿ. ನಾನು ಇಷ್ಟು ದಿನ ಅಬ್ಸರ್ವ್ ಮಾಡಿರೋ ಪ್ರಕಾರ ಇದೇ ಮೇನ್ ರೀಸನ್ ಅನ್ಎಂಪ್ಲಾಯ್ಮೆಂಟ್ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇರೋದಕ್ಕೆ ಇದೇ ಕಾರಣ. ಓಕೆ, ವೆಲ್ಕಮ್ ಬ್ಯಾಕ್ ಗೈಸ್. ವೆಲ್ಕಮ್ ಬ್ಯಾಕ್ ಟು ಅವರ್ ಅನದರ್ ಲಾಗ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿ ನೀವು ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಸುಮಾರು ಜನಕ್ಕೆ ಅನ್ಸಿರುತ್ತೆ ನಾವೇನು ಓದಿಲ್ಲ, ಸೊ ಅದಕ್ಕೋಸ್ಕರ ಕೆಲಸ ಸಿಗ್ತಾ ಇಲ್ಲ ಅಂತ. ಆಕ್ಚುಯಲ್ ಆಗಿ ಇನ್ನೊಂದ್ ಕಡೆ ಚೆನ್ನಾಗಿ ಓದಿದ್ರು ಕೆಲಸ ಸಿಗ್ತಾ ಇಲ್ಲ. ರೀಸನ್ ಏನ್ ಗೊತ್ತಾ? ಈ ರೀಸನ್ ಬಂದು ಇದು ನಿನ್ನೆ ಮೊನ್ನೆದಲ್ಲ. ನೀವು ಪ್ರೈಮರಿ ಸ್ಕೂಲ್ ನಲ್ಲಿ ಯಾವಾಗ ಜಾಯಿನ್ ಆದ್ರಿ ಆವಾಗಿಂದ ಶುರುವಾಗಿದೆ. ಪ್ರೈಮರಿ ಸ್ಕೂಲ್ಗೂ ಅನ್ಎಂಪ್ಲಾಯ್ಮೆಂಟ್ಗೂ ಎಲ್ಲಿಂದ ಎಲ್ಲಿ ಡಿಫ್ರೆನ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಲ್ವಾ? ಅದನ್ನೇ ನಾನು ಇವಾಗ ರಿವೀಲ್ ಮಾಡ್ತೀನಿ ನೋಡಿ. ನೀವು ತುಂಬಾ ಚಿಕ್ಕವರಿದ್ದಾಗ ನಿಮ್ಮ ಫ್ಯಾಮಿಲಿ ಆಗ್ಲಿ, ರಿಲೇಟಿವ್ಸ್ ಆಗ್ಲಿ, ನಿಮ್ಮ ಕ್ಲಾಸ್ ಟೀಚರ್ ಆಗ್ಲಿ, ನಿಮ್ಮ ಫೇವ್ರೇಟ್ ಟೀಚರೇ ಆಗ್ಲಿ ನಿಮ್ಮನ್ನ ಯಾವ ತರ ಮೋಟಿವೇಟ್ ಮಾಡಿದ್ದಾರೆ? ಚೆನ್ನಾಗಿ ಓದಿದ್ರೆ ಕೆಲಸ ಸಿಗುತ್ತೆ. ನೆಕ್ಸ್ಟ್ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೋ, ಒಳ್ಳೆ ಕಂಪ್ನಿಲಿ ಕೆಲಸ ಸಿಗುತ್ತೆ, ಲೈಫ್ ಸೆಟಲ್. ಈ ಮಾತನ್ನ ಇವರು ನಿನ್ನೆ ಮೊನ್ನೆಯಿಂದ ಅಲ್ಲ, ಸುಮಾರು ವರ್ಷಗಳಿಂದಾನೇ ಹೇಳ್ಕೊಂಡ್ ಬರ್ತಾ ಇದಾರೆ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ. ಆಕ್ಚುಯಲ್ ಆಗಿ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಶುರುವಾಗಿದ್ದು ಇಲ್ಲಿಂದಾನೆ. ನೀವು ಯಾವ್ದಾದ್ರು ಕಂಪ್ನಿಯಲ್ಲಿ ಜಾಯ್ನ್ ಆಗಿ, ಯಾವುದೇ ಕೆಲ್ಸಕ್ಕಾದ್ರೂ ಜಾಯ್ನ್ ಆಗಿ, ನಿಮ್ಗೆ ಅಲ್ಲಿ ಸ್ಕಿಲ್ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಮಾರ್ಕ್ಸ್ ಅಲ್ವೇ ಅಲ್ಲ. ಮತ್ತೆ ಈ ಸ್ಕಿಲ್ ಅಂದ್ರೆ ಏನು ಅಂತ ಕ್ವಶನ್ ಮಾಡ್ತಾ ಇರಲ್ವಾ? ಸ್ಕಿಲ್ ಅಂದ್ರೆ ಸಿಂಪಲ್. ನೀವು ಫಾರ್ ಎಕ್ಸಾಂಪಲ್ ಗೆ ಒಂದು ITI ಅನ್ನೋ ಕೋರ್ಸ್ ನ ತಗೊಂಡಿದ್ದೀರಾ, ಆ ಕೋರ್ಸ್ ನ ಕಂಪ್ಲೀಟ್ ಕೂಡ ಮಾಡಿದೀರಾ. ಇವಾಗ ITI ಮೇಲೆ ನಿಮ್ಮನ್ನ ಒಂದು ಕಂಪ್ನಿಯಲ್ಲಿ ಮಿಷಿನ್ ಆಪರೇಟರ್ ಆಗಿ ಜಾಯಿನ್ ಮಾಡ್ಕೊಂಡಿದ್ದಾರೆ. ಸಿಂಪಲ್. ನಿಮ್ಮನ್ನ ITI ಮೇಲೆ ಒಂದು ಮಿಷಿನ್ ನ ರನ್ ಮಾಡೋದಕ್ಕೆ ಜಾಯಿನ್ ಮಾಡ್ಕೊಂಡಿದ್ದಾರೆ. ಬಟ್ ಇವಾಗ ಪ್ರಾಬ್ಲಮ್ ಏನ್ ಗೊತ್ತಾ? ನೀವೇನಾದ್ರೂ ಜಸ್ಟ್ ಮಾರ್ಕ್ಸ್ ಗೋಸ್ಕರ ಬೈ ಹಾರ್ಟ್ ಮಾಡಿ ನೀವು ಅದನ್ನ ಎಕ್ಸಾಮ್ ಅಲ್ಲಿ A to Z ಯಾವ ತರ ಇದೆಯೋ ಅದೇ ತರ ಬರೆದು ನಿಮ್ಗೆ ಒಳ್ಳೆ ಸ್ಕೋರ್ ಆಗಿ ನೀವು ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಆಗಿರ್ಬೋದು, ಅಥವಾ ಡಿಸ್ಟಿಂಕ್ಷನ್ ಬೇಕಾದ್ರೂ ಬಂದಿರ್ಬೋದು, ಅದೆಲ್ಲ ಸೆಕೆಂಡ್ರಿ. ನೀವು ಯಾವಾಗ ಆ ಮಿಷಿನ್ ನ ರನ್ ಮಾಡೋದ್ರಲ್ಲಿ ಫೇಲ್ ಆಗ್ತೀರಾ ಅಲ್ಲಿ ನೀವು ಕಂಪ್ಲೀಟ್ಲಿ ಫೇಲ್. ಆಕ್ಚುಯಲ್ ಆಗಿ ಸ್ಕಿಲ್ ಅಂದ್ರೆ ಇದೆ. ನೀವು ಥಿಯರಿಟಿಕಲ್ ಆಗಿ ಎಷ್ಟೇ ಓದಿದ್ರು ಪ್ರಾಕ್ಟಿಕಲ್ ಆಗಿ ನೀವು ಅದನ್ನ ಇನ್ವಾಲ್ವ್ ಆಗಿಲ್ಲ ಅಂದ್ರೆ ಯು ಆರ್ ಸ್ಕಿಲ್ಲೆಸ್ ಅಂತ ಕಂಪನಿ ಡಿಸೈಡ್ ಮಾಡುತ್ತೆ. ನಾನು ಇದುವರೆಗೂ ಎಕ್ಸ್ಪ್ಲೈನ್ ಮಾಡಿದ್ದು ಸ್ಕಿಲ್ ಇಲ್ದೆ ಯಾವ ತರ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ತಾ ಇದೆ ಅಂತ. ಇದುವರೆಗೂ ಏನೆಲ್ಲ ಇನ್ವೆನ್ಷನ್ ಆಗಿದೆ ಅದನ್ನ ಮತ್ತೆ ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಹೊರತು ಹೊಸದಾಗಿ ಯೋಚನೆ ಮಾಡೋ ಅಂತ ಕ್ರಿಯೇಟಿವಿಟಿ ಇರೋಂತ ಸ್ಕಿಲ್ ನ ಮಕ್ಕಳಲ್ಲಿ ಯಾರು ಕಲಿಸ್ತಾ ಇಲ್ಲ. ಅಂದ್ರೆ ಒಬ್ಬ ಪ್ರೈಮರಿ ಸ್ಕೂಲ್ ನಲ್ಲಿ ಓದ್ತಾ ಇರೋ ಹುಡುಗನ್ಗೆ ಚೆನ್ನಾಗಿ ಓದು, ಒಳ್ಳೆ ಮಾರ್ಕ್ಸ್ ತಗೋ, ಕೆಲಸ ಸಿಗುತ್ತೆ, ಬರೀ ಇದೊಂದು ಮೈಂಡ್ ಸೆಟ್ ನ ಫಿಕ್ಸ್ ಮಾಡಿದ್ದಾರೆ ಹೊರತು ನಾನ್ ಯಾಕೆ 4 ಜನಕ್ಕೆ ಕೆಲಸ ಕೊಡೋ ಒಂಥರ ಆಗ್ಬಾರ್ದು ಅನ್ನೋ ಮೈಂಡ್ ಸೆಟ್ ನ ಯಾರು ಯಾವತ್ತೂ ಹೇಳ್ಕೊಡ್ತಾನೆ ಇಲ್ಲ. ಅಂದ್ರೆ ಕ್ಲಾಸ್ ಅಲ್ಲಿ 100 ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ರೆ 100 ಜನ ಸ್ಟೂಡೆಂಟ್ಸ್ಗೂ ಒಂದೇ ಮೈಂಡ್ ಸೆಟ್ ನ ಸೆಟ್ ಮಾಡ್ತಾ ಇದ್ದಾರೆ ಟೀಚರ್ಸ್. ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ಒಳ್ಳೆ ಕಂಪನಿಯಲ್ಲಿ ಸೀಟ್ ಸಿಗುತ್ತೆ, ಪ್ಲೇಸ್ಮೆಂಟ್ ಆಗುತ್ತೆ ಅಂತ. ಒಳ್ಳೆ ಕಂಪ್ನಿಲಿ ಸೀಟ್ ಸಿಗುತ್ತೆ, ಪ್ಲೇಸ್ಮೆಂಟ್ ಆಗುತ್ತೆ, ಓಕೆ, ಅವ್ರ ಜಾಬ್ ನ ಕೊಡ್ತಾರೆ. ಬಟ್ ಇದು 100 ಮೆಂಬರ್ಸ್ ಏನಿದ್ದಾರೆ, 100 ಮೆಂಬರ್ಸ್ ತಲೆಯಲ್ಲೂ ಇದೇ ಮೈಂಡ್ ಸೆಟ್ ಇದ್ರೆ ಟೋಟಲ್ ಆಗಿ ಕರ್ನಾಟಕದಲ್ಲಿ ಎಷ್ಟು ಸ್ಕೂಲ್ಸ್ ಇದೆ, ಎಷ್ಟು ಕಾಲೇಜ್ ಇದೆ, ಎಲ್ಲರ ತಲೆಯಲ್ಲೂ ಇದೊಂದೇ ಮೈಂಡ್ ಸೆಟ್ ತಾನೇ ಇರೋದು. ನಾವೆಲ್ಲರೂ ಚೆನ್ನಾಗಿ ಓದ್ಬೇಕು, ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ತಗೋಬೇಕು. ಸರಿ, ಎಲ್ಲರೂ ಚೆನ್ನಾಗಿ ಓದಿದೀರಾ, ಒಂದ್ ಇಯರ್ಲಿ ಒಂದ್ 3 ಇಂದ 4 ಕೋಟಿ ಜನ ಪಾಸ್ ಔಟ್ ಆಗಿ ಹೊರಗಡೆ ಬರ್ತಾ ಇದ್ದಾರೆ. 3 ಇಂದ 4 ಕೋಟಿ ಜನ ಪಾಸ್ ಔಟ್ ಆಗೇನೋ ಹೊರಗಡೆ ಬರ್ತಾ ಇದಾರೆ. ಬಟ್ ಎಲ್ಲರ ಮೈಂಡ್ ಸೆಟ್ ಏನಿದೆ? ಚೆನ್ನಾಗಿ ಓದ್ಬೇಕು, ಕೆಲ್ಸನ ತಗೋಬೇಕು, ಅಷ್ಟು ಮಾತ್ರ ಇದೆ ಹೊರತು ನಾವೆಲ್ಲರೂ ಓಡ್ತಾ ಇದೀವಿ ಕೆಲ್ಸಕ್ಕೋಸ್ಕರ. ಬಟ್ ಆ ಕೆಲ್ಸನ ಕ್ರಿಯೇಟ್ ಮಾಡೋದು ಯಾರು? ಎಲ್ಲರೂ ಕೆಲ್ಸಕ್ಕೋಸ್ಕರನೇ ಓದಿದ್ರೆ ಕೆಲ್ಸ ಕೊಡೋದು ಯಾರು? ಇದನ್ನ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ? ಎಲ್ಲರಿಗೂ ಚೆನ್ನಾಗಿ ಓದ್ಬೇಕು, ನಾವು ಕೆಲ್ಸಕ್ಕೆ ಜಾಯ್ನ್ ಆಗ್ಬೇಕು, ಚೆನ್ನಾಗಿ ಓದ್ಬೇಕು, ಕೆಲ್ಸಕ್ಕೆ ಜಾಯ್ನ್ ಆಗ್ಬೇಕು. ಕೆಲ್ಸಕ್ಕೇನೋ ಜಾಯ್ನ್ ಆಗ್ತೀರಾ, ಓಕೆ. ನೀವೆಲ್ಲರೂ ಕೆಲ್ಸಕ್ಕೋಸ್ಕರನೇ ಓಡ್ತಾ ಇದ್ರೆ ಕೆಲ್ಸ ಕೊಡೋದು ಯಾರು? ಎಲ್ಲರೂ ಕಾಂಪಿಟೇಷನ್ ಅಲ್ಲಿ ಓಡೋರೆ ಆದ್ರೆ ಆ ಕಾಂಪಿಟೇಷನ್ ನ ಜನರೇಟ್ ಮಾಡಿ ಇರೋದು ಯಾರು? ಎಲ್ಲರೂ ಪ್ರೈಸ್ ಗೋಸ್ಕರನೇ ಓಡ್ತಾ ಇದಾರೆ, ಬಟ್ ಆ ಪ್ರೈಸ್ ನ ಕೊಡೋದು ಯಾರು? ಆಕ್ಚುಯಲ್ ಆಗಿ ನನ್ ಕ್ವಶನ್ ಇಷ್ಟೇ. ಎಲ್ಲರೂ ಪ್ರೈಸ್ ಗೋಸ್ಕರನೇ ಓಡ್ತಾ ಇದಾರೆ ಅಂದ್ರೆ ಆ ಪ್ರೈಸ್ ನ ಕೊಡೋದು ಯಾರು? ಪ್ರೈಸ್ ನ ತಂದು ಇಡೋದು ಯಾರು ಆ ಜಾಗದಲ್ಲಿ? ಎಲ್ಲರೂ ಕೆಲ್ಸಕ್ಕೋಸ್ಕರನೇ ಓಡ್ತಾ ಇದಾರೆ, ಬಟ್ ಅಲ್ಲಿ ಕೆಲ್ಸನ ಕ್ರಿಯೇಟ್ ಮಾಡೋದು ಯಾರು? ಯಾರು ಮಾಡ್ತಾರೆ ಕ್ರಿಯೇಟ್?
ಇವರೆಲ್ಲರೂ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿ ಸ್ವಲ್ಪ ಜನ politicians ನ ಸ್ವಲ್ಪ ಜನ government ನ ಬ್ಲೇಮ್ ಮಾಡ್ತಾನೆ ಇದ್ದಾರೆ. ಬಟ್ ಇವ್ರ ಮೈಂಡ್ ಸೆಟ್ ಅಲ್ಲಿ ಇದೊಂದು ಯೋಚನೆ ಬರ್ತಾನೆ ಇಲ್ಲ. ಎಲ್ಲರೂ ಕೆಲ್ಸಕ್ಕೋಸ್ಕರನೇ ಓಡ್ತಾ ಇದ್ದೀರಾ ಓಕೆ, ಬಟ್ ನಿಮ್ಗೆಲ್ಲ ಕರೆದು ಕೆಲಸ ಕೊಡೋ ಅಂತ ವ್ಯಕ್ತಿ ಯಾರು? ಅದನ್ನು ನಾನೇ ಹೇಳ್ತೀನಿ. ನಿಮ್ಗೆಲ್ಲ ಕೆಲಸ ಕೊಡ್ತಾ ಇರೋದು ಹೊರಗಡೆಯಿಂದ ಯಾರು ಇಲ್ಲಿ ಬಂದು ಕಂಪ್ನಿನ ಸ್ಟಾರ್ಟ್ ಮಾಡ್ತಾನೋ ಅವನು ಕೆಲಸ ಕೊಡ್ತಾನೆ ಹೊರತು ನಿಮ್ ತರ ಜಸ್ಟ್ ಮಾರ್ಕ್ಸ್ ಕಾರ್ಡ್ ನ ಕೈಯಲ್ಲಿ ಹಿಡ್ಕೊಂಡ ತಕ್ಷಣ ದುಡ್ಡು ಜನರೇಟ್ ಆಗಲ್ಲ. ನಿಮ್ಮಲ್ಲಿ ಒಂದು ಪ್ರಾಬ್ಲಮ್ ನ ಯಾವ ತರ ಸೇವ್ ಮಾಡಬೇಕು, ಯಾವ ತರ ಸಾಲ್ವ್ ಮಾಡಬೇಕು, ಯಾವ ತರ ಫೇಸ್ ಮಾಡಬೇಕು ಅನ್ನೋ ಸ್ಕಿಲ್ ಇಲ್ಲ. ಜಸ್ಟ್ ಮಾರ್ಕ್ಸ್ ಕಾರ್ಡ್ ಇದೆ, ಆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮಾರ್ಕ್ಸ್ ಮಾತ್ರ ಪ್ರಿಂಟ್ ಆಗಿದೆ ಅಷ್ಟೇ. ಜನ ಯಾರೋ ರಿಯಲ್ ಲೈಫ್ ಅಲ್ಲಿ ಬದುಕ್ತಾನೆ ಇಲ್ಲ. ಜಸ್ಟ್ ಒಂದು ಮಾರ್ಕ್ಸ್ ಕಾರ್ಡ್ ಬಂದ ತಕ್ಷಣ ಒಂದು ಸ್ಯಾಲರಿ ಅನ್ನೋದು ಜನರೇಟ್ ಆಗುತ್ತೆ ಅನ್ನೋ ತರ ಮೈಂಡ್ ಸೆಟ್ ಅಲ್ಲೇ ತುಂಬಾ ಜನ ಬದುಕ್ತಾ ಇದ್ದಾರೆ. ನನ್ಗನ್ಸಿದ ಪ್ರಕಾರ ಇದೇ ಮೇನ್ ರೀಸನ್. ನಾನು ಇಷ್ಟು ದಿನ ಅಬ್ಸರ್ವ್ ಮಾಡಿರೋ ಪ್ರಕಾರ ಇದೇ ಮೇನ್ ರೀಸನ್. ಅನ್ಎಂಪ್ಲಾಯ್ಮೆಂಟ್ ಇಂಡಿಯಾದಲ್ಲಿ ಜಾಸ್ತಿ ಆಗ್ತಾ ಇರೋದಕ್ಕೆ ಇದೇ ಕಾರಣ. ಇಂಡಿಯಾದಲ್ಲಿ ಇರೋರ್ಗೆ ಯಾರಿಗೂ ಎಂಟರ್ಪ್ರಿನ್ಯೂರ್ ಆಗೋ ಅಂತ ಮೈಂಡ್ ಸೆಟ್ ಇಲ್ಲ. 4 ಜನಕ್ಕೆ ಕೆಲಸ ಕೊಡ್ಬೇಕು ಅನ್ನೋ ಮೈಂಡ್ ಸೆಟ್ ಮೊದಲೇ ಇಲ್ಲ. ಎಲ್ಲರಿಗೂ ಜಸ್ಟ್ ಓದ್ಬೇಕು, ಕೆಲಸ ತಗೊಬೇಕು, ಓದ್ಬೇಕು, ಕೆಲಸ ತಗೊಬೇಕು. ಓಕೆ, ಓದಿ ಪರವಾಗಿಲ್ಲ, ಬಟ್ ಓದಿದ್ರೆ ನೆಕ್ಸ್ಟ್ ಕೆಲಸ ಯಾವ ತರ ಇರುತ್ತೆ, ಯಾರು ಕೊಡ್ತಾರೆ ನಿಮ್ಗೆ ಕೆಲಸನ? ಓಕೆ, ನಾವೇನೋ ಈ ಕಾಲೇಜಲ್ಲಿ ಓದ್ತಾ ಇದೀವಿ, ನಮ್ಗೆ ಬೇರೆ ಕಾಲೇಜ್ ಅವರು ಕೆಲಸ ಕೊಡ್ತಾರೆ ಅಂತ ನೀವ್ ಅನ್ಕೊಂಡಿರ್ಬೋದು. ಬಟ್ ಬೇರೆ ಕಾಲೇಜಲ್ಲ, ಎಂಟೈರ್ ಇಂಡಿಯಾನೇ ಅದೇ ಮೈಂಡ್ ಸೆಟ್ ಅಲ್ಲೇ ಓಡ್ತಾ ಇದೆ. ಎಲ್ಲರೂ ಕೆಲ್ಸಕ್ಕೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು. ಕೆಲಸ ಕೊಡೋದು ಯಾರು? ಅದನ್ನ ಮಸ್ಟ್ ಯೋಚನೆ ಮಾಡಿ ಅಷ್ಟೇ. ಇದು ಹೇಳೋಕೆ ಕೇಳೋಕೆ ಸಿಂಪಲ್ ಆಗಿದೆ, ಬಟ್ ಇದೇನ್ ಅಷ್ಟು ಸೀರಿಯಸ್ ಮ್ಯಾಟರ್ ಅಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು. ಫಾರ್ ಎಕ್ಸಾಂಪಲ್ಗೆ ಇಲ್ಲಿರೋ ಸುಮಾರು ಜನ ಯಾರಿಗೂ ಬಿಸ್ನೆಸ್ ಅಂದ್ರೆ ಒಂಥರ ಏನೋ ಒಂಥರ ನೋಡ್ತಾರೆ. ಬಿಸ್ನೆಸ್ ಎಲ್ಲ ನಮ್ಮಂತವ್ರಿಗಲ್ಲ, ಅದು ಆಲ್ರೆಡಿ ಬಿಸ್ನೆಸ್ ಫ್ಯಾಮಿಲೀಸ್ ಯಾರ್ಯಾರು ಇರುತ್ತೆ ಅವ್ರು ಮಾತ್ರ ಮಾಡಕ್ ಸಾಧ್ಯ ಅಂತ. ಇವಾಗ ನಾರ್ಮಲ್ ಆಗೇ ತಗೊಳ್ಳಿ, ಇಲ್ಲಿ ಇರೋಂತ ಸುಮಾರು 98% ಬಟ್ಟೆ ಅಂಗಡಿಗಳು ಮತ್ತೆ ದಿನಸಿ ಅಂಗಡಿಗಳು, ಮಾರ್ಬಲ್ಸ್, ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಶಾಪ್ಗಳು ಯಾರು ಕರ್ನಾಟಕದವರು ಇಟ್ಟಿಲ್ಲ. ಇಡೋ ಅಂತ ಮೈಂಡ್ ಸೆಟ್ ಇಲ್ಲಿರೋರ್ಗೆ ಯಾರಿಗೂ ಬಂದಿಲ್ಲ. ಬರ್ದೇ ಇರೋದಕ್ಕೆ ಮೇನ್ ಕಾರಣ ಇಷ್ಟೇ, ಚೆನ್ನಾಗಿ ಓದಿ ಕೆಲಸ ತಗೊಳ್ಳಿ ಅಂತ ಅಷ್ಟೇ. ಬಟ್ ನಾವು 4 ಜನಕ್ಕೆ ಕೆಲಸ ಕೊಡ್ಬೇಕು ಅನ್ನೋ ತರ ಮೈಂಡ್ ಸೆಟ್ ಇರೋದು ಔಟ್ ಸೈಡ್ ಇಂದ ಯಾರೆಲ್ಲ ಬಂದು ಇಲ್ಲಿ ಅಂಗಡಿನ ಓಪನ್ ಮಾಡ್ತಾ ಇದಾರೆ ಅವರಿಗೆ. ಸುಮಾರು ಕಂಪನೀಸ್ ತಗೊಳ್ಳಿ, ಯಾರು ಇಲ್ಲಿ ಅವರಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇರೋರು ಯಾರು ಇಲ್ಲಿ ಅವರಲ್ಲ. ಜಾಗ ನಮ್ದೆ, ಬಟ್ ಅಲ್ಲಿ ಕೆಲಸ ಮಾಡ್ತಾ ಇರೋರಾಗ್ಲಿ, ನಮ್ಗೆ ಕೆಲಸ ಕೊಡ್ತಾ ಇರೋರಾಗ್ಲಿ ಎಲ್ಲ ಅಕ್ಕಪಕ್ಕ ಸ್ಟೇಟ್ ಇಂದ ಬಂದಿರೋರೇ ಆಗಿದ್ದಾರೆ. ಇದೆಲ್ಲ ಕೈ ಮೀರಿ ಹೋಗೋ ಅಷ್ಟರಲ್ಲಿ ನೀವು ಸ್ವಲ್ಪ ನಿಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೊಳ್ಳಿ. ಜಸ್ಟ್ ಕೆಲ್ಸಕ್ಕೋಸ್ಕರ ಓದ್ಬೇಡಿ, ಒಂದು ಕ್ರಿಯೇಟಿವ್ ಮೈಂಡ್ ಸೆಟ್ ನ ಸೆಟ್ ಮಾಡ್ಕೊಳ್ಳಿ. ನಾನು ಬೇರೆಯವ್ರ ಹತ್ರ ಹೋಗಿ ಕೆಲಸ ಮಾಡೋದು ಲೈಫ್ ಟೈಮ್ ಇದನ್ನೇ ಮಾಡ್ಕೊಂಡಿರ್ಬಾರ್ದು. ನಾನು ಒಂದಲ್ಲ ಒಂದಿನ ಬೇರೆಯವ್ರಿಗೆ ಕೆಲಸ ಕೊಡೋ ತರ ಆಗ್ಬೇಕು. ನನ್ನ ಓನ್ ಬಿಸ್ನೆಸ್ ಬರ್ಬೇಕು ಲೈಫ್ ಅಲ್ಲಿ. ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಒಂದು ಗೋಲ್ ಆಗಿ ಸೆಟ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಪರವಾಗಿಲ್ಲ, ಕೆಲ್ಸಕ್ಕೆ ಹೋಗಿ, ಬಟ್ ಲೈಫ್ ಲಾಂಗ್ ಅದೇ ಕೆಲ್ಸದಲ್ಲೇ ಇರ್ಬೇಡಿ. ಹೊಸದಾಗಿ ಬೇರೆ ಏನಾದ್ರು ಸ್ಟಾರ್ಟ್ ಮಾಡಿ. ನೀವು ಬೇರೆಯವ್ರ ಬಿಸ್ನೆಸ್ ನ ಕಟ್ಟೋಕೆ ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ಸಂಜೆ 6 ಗಂಟೆವರೆಗೂ ಡೈಲಿ ಕತ್ತೆ ತರ ದುಡ್ದು ವಾಪಸ್ ಬರೋದ್ರಲ್ಲಿ ಏನ್ ಅಷ್ಟೊಂದು ಖುಷಿ ಪಡೋಕ್ ಹೋಗ್ಬೇಡಿ. ನಿಮ್ಮ ಲೈಫ್ ನ ಬಿಲ್ಡ್ ಮಾಡ್ಕೊಳಕೋಸ್ಕರ ನೀವು 20 ಅವರ್ಸ್ ಆದ್ರೂ ಕೆಲಸ ಮಾಡಕ್ಕೆ ರೆಡಿ ಇರ್ಬೇಕು. ಸಾಕು ಬೇರೆಯವ್ರ ಲೈಫ್ ನ ಸೆಟಲ್ ಮಾಡಿದ್ದು. ನಿಮ್ ಲೈಫ್ ನ ಸೆಟಲ್ ಮಾಡ್ಕೊಬೇಕು ಅಂದ್ರೆ ನೀವು ನಿಮ್ಗೋಸ್ಕರ ದುಡಿಯಕ್ ಶುರು ಮಾಡಿ. ನಿಮ್ ಕನಸು ಏನಿದೆ ಅದನ್ನ ಟ್ರೈ ಮಾಡಿ. ಸ್ಯಾಲರಿ ಬರ್ತಾ ಇದೆ, ಬಟ್ ಇದೆಲ್ಲ ತುಂಬಾ ದಿನ ಇರಲ್ಲ. ಮುಂದೆ ಅಡ್ವಾನ್ಸ್ಡ್ ಆಗಿ ಟೆಕ್ನಾಲಜೀಸ್ ಬರುತ್ತೆ, ಒಂದಿನ ನಿಮ್ಮನ್ನ ಎಲ್ಲರನ್ನೂ ಒಂದಿನ ಯಾರಾದ್ರೂ ರಿಪ್ಲೇಸ್ ಮಾಡ್ತಾರೆ. ನೀವು ರಿಪ್ಲೇಸ್ ಆಗೋಕೆ ಮುಂಚೆ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಯಾವ್ದಾದ್ರು ಒಂದು ಸೇಫ್ ಝೋನ್ ಅಲ್ಲಿ ಇದ್ರೆ ಅಲ್ಲೇ ಇರಬೇಡಿ. ಸ್ವಲ್ಪ ಸ್ಟ್ರಗಲ್ ತಗೊಂಡು ಮುಂದೆ ಬರೋಕೆ ಟ್ರೈ ಮಾಡಿ. ವಿಡಿಯೋ ತುಂಬಾ ಲೆಂತಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.